ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. 7th ಪೇ ಕಮಿಷನ್ ಹೋಳಿ ಹಬ್ಬಕ್ಕೆ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್. ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ. ವಿಡಿಯೋದಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ರಾಜ್ಯ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಇದೆ. ಮಾಹಿತಿ ಏನಿದೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಬರೋಣ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, 7th ಪೇ ಕಮಿಷನ್ ಹೋಳಿ ಹಬ್ಬಕ್ಕೆ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್. ಫೆಬ್ರವರಿ 21ರಂದು ಬಂದಿರುವ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಡೀಟೇಲ್ ಆಗಿ ನೋಡ್ತಾ ಬಂದರೆ, ಸರ್ಕಾರಿ ನೌಕರರಿಗೆ ಹೋಳಿ ಹಬ್ಬಕ್ಕೆ ವಿಶೇಷ ಉಡುಗೊರೆ ನೀಡಲಿದೆ. ವರ್ಷಕ್ಕೆ 2 ಬಾರಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ತುಟ್ಟಿ ಭತ್ಯೆ ಡಿಎಯನ್ನು ಹೈಕ್ ಮಾಡುತ್ತದೆ. ಇದರೊಂದಿಗೆ ತುಟ್ಟಿ ಪರಿಹಾರವನ್ನು ಡಿಆರ್ ಹೈಕ್ ಸಹ ನೀಡುತ್ತದೆ. ಜನವರಿ 2025ರ ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಕಾಯುತ್ತಿರುವ ಕೋಟ್ಯಾಂತರ ನೌಕರರಿಗೆ ಹೋಳಿ ಹಬ್ಬಕ್ಕೆ ಸಿಹಿ ಸುದ್ದಿ ನೀಡುವ ಸಾಧ್ಯತೆ ಇದೆ. ಜನವರಿ ಹಾಗೂ ಜುಲೈ ತಿಂಗಳಲ್ಲಿ 2 ಬಾರಿ ತುಟ್ಟಿ ಭತ್ಯೆ ಏರಿಕೆಯಾಗುತ್ತದೆ. ಈ ಹಿಂದೆ ನೌಕರರು 3% ತುಟ್ಟಿ ಭತ್ಯೆ ಹೆಚ್ಚಳವನ್ನು ಅಕ್ಟೋಬರ್ 2024ರಲ್ಲಿ ಪಡೆದಿದ್ದರು. ಆಗ ತುಟ್ಟಿ ಭತ್ಯೆಯು 50ರಿಂದ 53ಕ್ಕೆ ಹೆಚ್ಚಾಯಿತು. ಇದೀಗ ಮಾರ್ಚ್ 2025ರಲ್ಲಿ ಮತ್ತೊಂದು ಹೆಚ್ಚಳ ನಿರೀಕ್ಷೆಯಲ್ಲಿ ನೌಕರರು ಇದ್ದಾರೆ. ಈ ಹೆಚ್ಚಳವು ಜನವರಿ 1ರಿಂದ ಅನ್ವಯವಾಗುವಂತೆ ಮಾರ್ಚ್ ತಿಂಗಳಲ್ಲಿ ಜಾರಿಯಾಗಲಿದೆ. ಜುಲೈ ತಿಂಗಳ ಹೆಚ್ಚಳ ಬಗ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹೊತ್ತಿಗೆ ಅಧಿಕೃತ ಆದೇಶ ಆಗುತ್ತದೆ. ಕೇಂದ್ರವು ಒಂದು ವೇಳೆ ನೌಕರರ ತುಟ್ಟಿ ಭತ್ಯೆಯನ್ನು 3% ಹೆಚ್ಚಿಸಿದರೆ ರೂಪಾಯಿ 18,000 ಮೂಲ ವೇತನ ಹೊಂದಿರುವ ಉದ್ಯೋಗಿಯ ವೇತನವು ಮಾಸಿಕ 540ರಷ್ಟು ಏರಿಕೆಯಾಗುತ್ತೆ. ಒಂದು ವೇಳೆ ಡಿಎಯನ್ನು ಸರ್ಕಾರ 4% ಹೆಚ್ಚಿಸಿದರೆ ಮೂಲ ವೇತನದ ಮಾಸಿಕ 720ರಷ್ಟು ಹೆಚ್ಚಾಗಲಿದೆ. ಇನ್ನು ಪಿಂಚಣಿದಾರರಿಗೆ ಪಿಂಚಣಿಯು ಪರಿಹಾರವು ಹೆಚ್ಚಾಗುತ್ತೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಾದರೆ ಕೇಂದ್ರದ 1%ಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 0.722% ಡಿಎಯನ್ನು ರಾಜ್ಯ ಸರ್ಕಾರ ಹೈಕ್ ಮಾಡುತ್ತೆ. ಹಾಗಾಗಿ ಹೋಳಿ ಹಬ್ಬದ ಮೊದಲೇ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಸಂತಸದ ಸುದ್ದಿ, ಒಂದು ಗುಡ್ ನ್ಯೂಸ್, ಭರ್ಜರಿ ಗುಡ್ ನ್ಯೂಸ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು.